ಏನಾಯ್ತು ರಾಜಿ? ವೆಹಿಕಲ್ ನಿನ್ ಹತ್ರನೇ ಬರ್ತಿದೆ, ನೀನ್ ಯಾವ್ದೋ ಲೋಕದಲ್ಲಿ ಇದೆಯಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ಅದಾ, ನಾನು ಇವಾಗ್ಲೇ ನಮ್ಮೂರ್ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀನಿ ಆದ್ಯಾ. ಅಲ್ಲಿ ನಡೆದಂತ ಡಿಸ್ಕಷನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡ್ಬೇಡ, ಆದ್ರೆ ಕಷ್ಟಗಳು ಮುಂದೆ ಬರ್ತಾ ಇದ್ರು ಗೊತ್ತಿಲ್ಲದೆ ಏನು ಯೋಚನೆ ಮಾಡ್ಬೇಡ. ಅಂದ್ರೆ ದೇವಸ್ಥಾನದ ಬಾಗ್ಲು ತೆಗಿಬೇಕು ಅಂದ್ರೆ ಎಲ್ರು ಅಡ್ಡ ಬರ್ತಿದ್ರು, ಅದು ಅನಿಷ್ಟ, ತೊಂದ್ರೆ ಆಗ್ಬೋದು ಅಂತ ಹೇಳ್ತಿದ್ರು. ಇನ್ನು ಏನೇನೋ ಹೇಳ್ತಿದ್ದಾರೆ. ಹೌದು ರಾಜಿ, ನಾನು ಕೇಳಿಸ್ಕೊಂಡೆ. ದೊಡ್ಡಪ್ಪ ಬಂದು ಎಷ್ಟೇ ಹೇಳಿದ್ರು ನೀನ್ ಕೇಳಿಲ್ವಂತೆ. ಯಾಕೆ ಹೀಗ್ ಮಾಡ್ದೆ? ಅದು ನನ್ನ ಡ್ಯೂಟಿ ಅಲ್ವಾ ಆದ್ಯಾ. ಕೆಲವೊಂದ್ ದೇವಸ್ಥಾನಗಳಿಗೆ ಹಿಸ್ಟ್ರಿ ಇರುತ್ತೆ ರಾಜಿ. ಯಾವಾಗ್ಲೂ ನಡೆದಿರೋ ಘಟನೆಗಳನ್ನ ಮುಂದೆ ಇಟ್ಕೊಂಡು ಕೆಲವೊಂದ್ ದೇವಸ್ಥಾನಗಳನ್ನ ಶಾಶ್ವತವಾಗಿ ಮುಚ್ಚಬೇಕು ಅಂತ ನಿರ್ಧಾರ ಮಾಡ್ಕೋತಾರೆ. ನಾವೆಲ್ಲ ಅಂತ ದೇವಸ್ಥಾನಗಳಿಗೆ ಕಾಲಿಡಬಾರ್ದು. ಅಮೆರಿಕಲ್ ಓದ್ ಬಂದಿರೋಳ್ ನೀನು, ಎಲ್ರ ಹಾಗೇನೆ ನೀನು ಮಾತಾಡ್ತಾ ಇದೆಯಲ್ಲ. ಇಂಥ ಮೂಢನಂಬಿಕೆಗಳ ಬಗ್ಗೆ ನಾವೇ ಜನರಿಗೆ ಕಣ್ ತೆರೆಸುವಂತ ಕೆಲಸ ಮಾಡ್ಬೇಕು. ಅವ್ರ ಭಯನ ನಾವೇ ದೂರ ಮಾಡ್ಬೇಕು ಅಲ್ವಾ? ಅಯ್ಯೋ ರಾಜಿ, ನಿನಗೆ ಅರ್ಥ ಆಗ್ತಿಲ್ಲ. ದೊಡ್ಡಪ್ಪ ಯಾವುದನ್ನು ಅಷ್ಟು ಸುಲಭವಾಗಿ ನಂಬಲ್ಲ ಅಂತ ನಿನಗೂ ಗೊತ್ತಲ್ವಾ? ನನಗ್ ಯಾಕೋ ನಂಬೇಕು ಅಂತ ಅನಿಸ್ತಿಲ್ಲ ಆದ್ಯಾ. ಸರಿ, ನಿನಗ್ ಕ್ಲಾರಿಟಿ ಇದೆ ಅಂದ್ರೆ ನಿನಗ್ ಹೇಗನ್ಸುತ್ತೋ ಹಾಗೆ ಮಾಡು. ಹೌದು, ಅದ್ರ ವಿಷಯ ಹಾಗಿರ್ಲಿ ಬಿಡು. ನಾಳೆ ಕಾರ್ತಿಕ ಪೌರ್ಣಮಿ ಅಲ್ವಾ, ಮನೆಗ್ ಬರ್ತಾ ಇದ್ದೀರಾ ಅಂತ ಮಾವ ಫೋನ್ ಮಾಡಿ ಹೇಳ್ದ. ನಾನ್ ಮನೇಲಿ ಶೌರ್ಯ ಸರ್ಗೆ ಇನ್ಫಾರ್ಮ್ ಮಾಡ್ತೀನಿ. ನೀವಿಬ್ರು ಮರೀದೆ ಬಂದ್ಬಿಡಿ ಆದ್ಯಾ. ಅದು ಅವ್ರೇನೋ ಹಾಗೆ ಕೇಳಿದ್ರು. ಅಷ್ಟ ಆಸೆಯಿಂದ ಕೇಳ್ದಾಗ ನಾನು ಇಲ್ಲ ಅನ್ನಕ್ಕಾಗಲ್ವಲ್ಲ. ಅವರು ಯಾಕೆ ಹೇಳಿದ್ರು ಅಂತ ನಿನಗ್ ಗೊತ್ತಲ್ವಾ? ಗೊತ್ತು ಆದ್ಯಾ. ಮಾವ ಎಲ್ಲ ಓಪನ್ ಆಗಿ ಹೇಳ್ದ, ನೋ ಪ್ರಾಬ್ಲಮ್, ನಾನೆಲ್ಲ ಏರ್ಪಾಡ್ಗಳು ಮಾಡ್ತೀನಿ, ನೀವ್ ಬನ್ನಿ. ನನಗೆ ಇಷ್ಟ ಇಲ್ಲ ಅಂತ ಏನಲ್ಲ, ನಮ್ಮ ಮಧ್ಯೆ ಏನೇ ನಡೆದ್ರು ದೊಡ್ಡಪ್ಪನ ಆಶೀರ್ವಾದ ಇರ್ಬೇಕು.